ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮಗೆಲ್ಲ. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇವತ್ತೊಂದು ಏಳು ಪ್ರಕರಣಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸಾಕಷ್ಟಿದೆ, ದಿನ ನಾಲ್ಕು ಪ್ರಕರಣ ಮಾಡ್ತಿದ್ವು, ಪ್ಲಸ್ ಇವತ್ತು 3 ಪ್ರಕರಣಗಳು ಜಾಸ್ತಿಯಾಗಿ ಮಾಡೋಣ. ಸ್ವಲ್ಪ ಪಾಯಿಂಟ್ಸ್ ಇರೋದ್ರಿಂದ ಸ್ವಲ್ಪ ಪ್ರಕರಣಗಳು ಹೆಚ್ಚಿನದಾಗಿ ಮಾಡ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ಪ್ರಕರಣ 20 ಏನ್ ಹೇಳುತ್ತೆ ಅಂದ್ರೆ, ಇತರೆ ಅಭ್ಯರ್ಥಿ ಅಥವಾ ಏನು ಪ್ರಕರಣದಲ್ಲಿ ನಾವು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನ ಮಾಡ್ತಾ ಇದೀವಿ ಹಿಂದಿನ ತರಗತಿಯಲ್ಲಿ. ನ್ಯಾಯಾಲಯದ ತೀರ್ಮಾನ ಏನಾಗಿರುತ್ತೆ, ಅನೂರ್ಜಿತ ಅಂದ್ರೆ ಯಾವ ರೀತಿ ಆಗುತ್ತೆ, ಚುನಾವಣೆ ಗೊತ್ತುಪಡಿಸಿದಂತಹ ನ್ಯಾಯಾಲಯ ತೀರ್ಮಾನ ಯಾವ ರೀತಿ ಇರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಪ್ರಕರಣ ಬಂದಿದೆ ನೋಡಿ. ಇಲ್ಲಿ ಅಭ್ಯರ್ಥಿ ಚುನಾಯಿತನಾಗಿದ್ದಾನೆ ಎಂದು ಘೋಷಿಸಲು ಕಾರಣಗಳು ಯಾವ ರೀತಿಯಾಗಿ ಸ್ಪಷ್ಟೀಕರಿಸುತ್ತೆ ನ್ಯಾಯಾಲಯ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ಇದೆ. ಹಾಗೆ 21ರಲ್ಲಿ ಸಮಾನ ಮತಗಳು ಬಂದಾಗ ನ್ಯಾಯಾಲಯದ ತೀರ್ಮಾನ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಕರಣ ಇದೆ. ನಂತರದಲ್ಲಿ ಒಂದೇ ನಿಮಿಷ, ಪ್ರಕರಣ 22ರಲ್ಲಿ ಭ್ರಷ್ಟಾಚಾರಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಬರುತ್ತೆ ಅದ್ರ ಬಗ್ಗೆ ತಿಳಿಸುವಂಥದ್ದು. ಹಾಗೆ ಪ್ರಕರಣ 23ರಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ ಯಾವ ರೀತಿ ಕೊಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥದ್ದು. ಆದೇಶಗಳನ್ನ ತಿಳಿಸುವುದು ಯಾರಿಗೆ, ನ್ಯಾಯಾಲಯ ಆದೇಶ ತಿಳಿಸುತ್ತೆ, ಯಾರಿಗೆ ತಿಳಿಸುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಹಾಗೆ ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ, ಇದು ಬಹಳ ಜನಿಗೆ ಬಹಳ ಕನ್ಫ್ಯೂಸ್ ಇರೋದು. ಇದು ಏನಿದು ಅರ್ಥನೇ ಆಗ್ತಿಲ್ಲ, ಬಾಕಿ ಇರುವ ಪ್ರಕರಣ ಅಂದ್ರೆ ಯಾವುದು, ಎಲ್ಲಿದೆ ಬಾಕಿ ಇರುವ ಪ್ರಕರಣ, ಅದೆಲ್ಲವನ್ನ ಚರ್ಚೆ ಮಾಡೋಣ ಇವತ್ತು. ಹಾಗೆ ಸ್ಥಾನ ಖಾಲಿಯಾದ್ರೆ ಹೊಸ ಚುನಾವಣೆ, ಇದೇನು ಮಾಮೂಲಿಯಾದಂತಹ ಒಂದು ಪಾಯಿಂಟ್ಸ್ ಇದೆ, ಅದು ಚಿಕ್ಕಕ್ಕಿದೆ, ಅದನ್ನ ಹೇಳಿ ಮುಗಿಸ್ಬಿಡ್ತೀನಿ. ಇವತ್ತು ಪ್ರಕರಣ 20ರಿಂದ 25ರವರೆಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ. ಪ್ರಕರಣ 20, ಇತರೆ ಅಭ್ಯರ್ಥಿ ಚುನಾಯಿತನಾಗಿದ್ದಾನೆ ಎಂದು ಘೋಷಿಸಬಹುದಾದಂತಹ ಕಾರಣ. ಯಾರು ಘೋಷಿಸ್ತಾರೆ? ಚುನಾವಣೆಯ ಸಂದರ್ಭದಲ್ಲಿ ಅಕ್ರಮವಾಗಿದೆ ಅಥವಾ ಅಕ್ರಮ ಆಗಿದೆ ಅಂತ ತಿಳಿಸೋದಕ್ಕೆ ನ್ಯಾಯಾಲಯ ಘೋಷಿಸಲು ಕಾರಣ ಏನೇನು ಕೊಡಬಹುದು? ಭ್ರಷ್ಟಾಚಾರ ಮಾಡದಿದ್ದರೆ ನಾನೇ ಅಥವಾ ಇತರರು ಚುನಾಯಿತರಾಗುತ್ತಿದ್ದರೆಂದು ಮನವಿ ಮಾಡಿದ್ರೆ. ನೋಡಿ, ಅಭ್ಯರ್ಥಿ ಭ್ರಷ್ಟಾಚಾರದಿಂದ ಒಳಪಟ್ಟಂತಹ ಅಭ್ಯರ್ಥಿ ಏನಿದ್ದಾನೆ ಅವನು ನಾನೇ ಅಥವಾ ಇತರರು ಚುನಾಯಿತರಾಗ್ತಿದ್ರು ಅನ್ನುವಂತಹ ಒಂದು ಮನವಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರೆ, ಹಾಗೆ ಭ್ರಷ್ಟಾಚಾರ ಎಸಗಿದಂತಹ ಅಭ್ಯರ್ಥಿಯು ಮತಗಳನ್ನು ಪಡೆದುಕೊಳ್ಳದೇ ಇದ್ರೆ, ಭ್ರಷ್ಟಾಚಾರ ಮಾಡಿ ಆ ವ್ಯಕ್ತಿ ಏನಾದರೂ ಮತವನ್ನ ಪಡೆದುಕೊಳ್ಳದೇ ಇದ್ರೆ ನಾನೇ ಗೆಲ್ತಿದ್ದೆ ಅನ್ನುವಂಥದ್ದು. ಹಾಗೆ ಅರ್ಜಿದಾರ ಅಥವಾ ಇತರೆ ವ್ಯಕ್ತಿ ಸಿಂಧುವಾದ ಮತಗಳನ್ನ ಪಡಿತಿದ್ದ, ಅರ್ಜಿದಾರ ಅಥವಾ ಇತರೆ ವ್ಯಕ್ತಿ ಏನಾದ್ರೂ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರದಿಂದ ಮತವನ್ನ ಪಡೆದುಕೊಳ್ಳದೇ ಇದ್ರೆ ಸಿಂಧುವಾದಂತಹ ವ್ಯಕ್ತಿನೇ ಆಯ್ಕೆ ಆಗ್ತಿದ್ದ ಎಂಬ ಇವೆಲ್ಲ ವಿಷಯವನ್ನ ಮನವರಿಕೆ ಮಾಡಿಕೊಂಡಂತಹ ಒಂದು ಗೊತ್ತುಪಡಿಸಿದ ನ್ಯಾಯಾಲಯ ಏನಿದೆ, ತಕರಾರು ಅರ್ಜಿಯನ್ನ ದಾಖಲು ಮಾಡಿರುವಂತಹ ವ್ಯಕ್ತಿಯು ನ್ಯಾಯಾಲಯದ ಮುಂದೆ ಚುನಾಯಿತಗೊಂಡ ವ್ಯಕ್ತಿಯ ಅಕ್ರಮವಾಗಿ ಅಥವಾ ಭ್ರಷ್ಟಾಚಾರ ಮಾಡಿ ಚುನಾಯಿತನಾಗಿದ್ದೇನೆಂದು ಏನಾದ್ರೂ ನ್ಯಾಯಾಲಯಕ್ಕೆ ಒಂದು ಮನವರಿಕೆ ಆದ್ರೆ ಅಥವಾ ನ್ಯಾಯಾಲಯಕ್ಕೆ ಏನಾದ್ರೂ ಗೊತ್ತಾದ್ರೆ ನ್ಯಾಯಾಲಯದ ತೀರ್ಮಾನ ಏನಾಗಿರುತ್ತೆ ಸ್ನೇಹಿತರೆ? ನ್ಯಾಯಾಲಯದ ತೀರ್ಮಾನ ಏನಾಗಿರುತ್ತೆ ಅಂದ್ರೆ, ಚುನಾಯಿತ ಅಭ್ಯರ್ಥಿ ಏನಿದಾನಲ್ಲ ಅವನು ಅಸಿಂಧು ಆಗಿರ್ತಾನೆ. ಚುನಾಯಿತ ಅಭ್ಯರ್ಥಿ ಚುನಾಯಿತನಾಗಿಲ್ಲ ಅಂತ ಹೇಳಿ ಒಂದು ಆದೇಶವನ್ನ ಕೊಡಲಾಗುತ್ತೆ. ಈ ಚುನಾವಣೆಗೆ ಆದೇಶ ಕೊಟ್ಟ ನಂತರದಲ್ಲಿ 2 ಕಾರಣಗಳನ್ನು ತಿಳಿಸುತ್ತೆ. ಒಂದು ಆದೇಶವನ್ನ ಕೊಡುತ್ತೆ, ಒಂದು ಈ ಚುನಾವಣೆಗೆ ಮಾಡಿದಂತಹ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಕ್ಷೆ ಕೊಡಲಾಗುತ್ತೆ. ಅದು ಮುಂದಿನ ಸ್ಲೈಡ್ ಅಲ್ಲಿ ಬರುತ್ತೆ, ಅದನ್ನು ಚರ್ಚೆ ಮಾಡೋಣ. ನೋಡಿ, ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಭ್ರಷ್ಟಾಚಾರದಿಂದ ಮಾಡಿರುವಂಥದ್ದು ಮೋಸದಿಂದನೇ ಗೆದ್ದಿದ್ದಾರೆ ಅವರು. ಆಮೇಲೆ ಮೋಸ ಮಾಡದೇ ಇದ್ದಿದ್ರೆ ಆ ವ್ಯಕ್ತಿ ಅಂದ್ರೆ ಅರ್ಜಿದಾರ ಏನು ಹಾಕಿರ್ತಾನಲ್ಲ, ಆ ಅರ್ಜಿದಾರ ಹಾಕಿರ್ದವನು ಗೆಲ್ತಿದ್ದ ಅನ್ನುವಂಥದ್ದು ಮನವರಿಕೆ ಮಾಡಿದ್ರೆ, ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ರೆ ನ್ಯಾಯಾಲಯ ತೀರ್ಮಾನ ಏನಾಗಿರುತ್ತೆ,
ಆ ಚುನಾವಣೆ ಅಸಿಂಧು ಅಂತ ಪರಿಗಣಿಸುತ್ತೆ. ಚುನಾಯಿತನು ಕ್ರಮಬದ್ಧವಾಗಿ ಚುನಾಯಿತನಾಗಿದ್ದಾನೆ ಅಥವಾ ಇನ್ನೊಬ್ಬ ಏನು ಅರ್ಜಿದಾರ ಹಾಕಿರ್ತಾನಲ್ಲ ಅವನು ಚುನಾಯಿತನಾಗಿದ್ದಾನೆ ಅಂತನೂ ಘೋಷಿಸುವ ಅಧಿಕಾರ ನ್ಯಾಯಾಲಯಕ್ಕಿರುತ್ತೆ ಅನ್ನುವಂಥದ್ದು ಪ್ರಕರಣ 20 ತಿಳಿಸುವಂಥದ್ದು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋ ಭಾವಿಸ್ತೇನೆ. ಇನ್ನು ಪ್ರಕರಣ 21ರಲ್ಲಿ ಇದು ಸ್ಪೆಷಲ್ ಕೇಸ್. ಇದು ಪ್ರಕರಣ ಏನು ಭ್ರಷ್ಟಾಚಾರದಿಂದ ಬಂದಂತಹ ಕೇಸ್ಗಳಲ್ಲ. ಇದು ಸಮಾನ ಮತ ಬಂದಿರುತ್ತೆ. ಇಲ್ಲಿ AB 2 ಜನ ಚುನಾವಣೆಗೆ ನಿಂತ್ಕೊಳ್ತಾರೆ. AB 2 ಜನರಿಗೂ ಒಂದು 500 ವೋಟು, ಇಬ್ಬರಿಗೂ 500 ವೋಟ್ಗಳು ಬಂದಿರುತ್ತೆ. ಇಂತಹ ಸಂದರ್ಭದಲ್ಲಿ ಪ್ರಕರಣ ಅನ್ನುವಂಥದ್ದು ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಬಂದಾಗ ಗೊತ್ತುಪಡಿಸಿದ ನ್ಯಾಯಾಲಯ ಚೀಟಿ ಎತ್ತುವ ಮೂಲಕವಾಗಿ ಆ ತೀರ್ಮಾನವನ್ನ ಕೈಗೊಳ್ಳುತ್ತೆ. ನೋಡಿ, ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನವೇ ಅಂತಿಮವಾಗಿರುತ್ತೆ. ಇದನ್ನ ಪ್ರಶ್ನಿಸುವಂತಹ ಹಕ್ಕು ಯಾರಿಗೂ ಇರೋದಿಲ್ಲ. ಯಾವುದೇ ಹಿರಿಯ ನ್ಯಾಯಾಲಯಕ್ಕೂ ಈ ಪ್ರಕರಣ ಹೋಗೋದಿಲ್ಲ, ಜಿಲ್ಲಾ ನ್ಯಾಯಾಲಯಕ್ಕೂ ಹೋಗೋದಿಲ್ಲ. ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ಏನಿರುತ್ತೆ ಅದರ ತೀರ್ಮಾನವೇ ಅಂತಿಮವಾಗಿರುತ್ತೆ. ಇನ್ನು ಪ್ರಕರಣ 22ರಲ್ಲಿ ಭ್ರಷ್ಟಾಚಾರದ ಬಗ್ಗೆ ತಿಳಿಸುವಂಥದ್ದು. ಭ್ರಷ್ಟಾಚಾರದಲ್ಲಿ ಯಾವೆಲ್ಲ ಭ್ರಷ್ಟಾಚಾರ ಅಂತ ಬರುತ್ತೆ, ಸಾಕಷ್ಟು ಭ್ರಷ್ಟಾಚಾರಗಳನ್ನು ನೋಡ್ತಾ ಬರುತ್ತೆ. ಅದರಲ್ಲಿ ಒಂದು ಕಾಯ್ದೆ ಬರುತ್ತೆ, 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆ. ಅಲ್ಲಿ ಪ್ರಕರಣ 123ರಲ್ಲಿ ಲಂಚಗುಳಿತನ ಏನಾದ್ರು ಮಾಡಿದ್ರೆ ಒಂದು ಕಾಯ್ದೆ ಇದಷ್ಟು. ಇದು ಲಂಚಗುಳಿತನ ಏನಾದ್ರು ಲಂಚ ತಗೊಂಡು ಅವನು ಗೆದ್ದಿದ್ರೆ ಅದನ್ನ ಭ್ರಷ್ಟಾಚಾರ ಅಂತ ಕರಿತೇವೆ. ಆಮೇಲೆ ಧಾರ್ಮಿಕ ಸಂಕೇತಗಳನ್ನ ಬಳಸಿ ಇಲ್ಲಿ ಚುನಾವಣಾ ಆಯೋಗಕ್ಕೆ ಸಂಕೇತ ಒಂದು ನನ್ನ ಚಿಹ್ನೆ ಇದೆ ಅಂತ ಕೊಡೋದಾದ್ರೆ ಅಲ್ಲಿ ಧಾರ್ಮಿಕ ಸಂಕೇತಗಳನ್ನ ಬಳಸುವ ಹಾಗಿಲ್ಲ. ಈ ತರದ ಧಾರ್ಮಿಕ ಸಂಕೇತಗಳನ್ನ ಬಳಸುವಂತಿಲ್ಲ ಅನ್ನುವಂಥದ್ದು, ಅದನ್ನೆಲ್ಲ ಬಳಸುವ ಹಾಗಿಲ್ಲ. ಇಂತಹ ಸಂಕೇತಗಳನ್ನ ಬಳಸಿದ್ರೆ ಅಥವಾ ಇನ್ನೊಂದು ರಾಷ್ಟ್ರ ಧ್ವಜವನ್ನ ಹಿಡ್ಕೊಂಡು ಪ್ರಚಾರ ಮಾಡುವಂಥದ್ದು, ರಾಷ್ಟ್ರ ಲಾಂಛನ ಇಟ್ಟುಕೊಂಡು ಪ್ರಚಾರ ಮಾಡುವಂಥದ್ದು, ರಾಷ್ಟ್ರ ಲಾಂಛನದ ಮೇಲೆ ಆಣೆ ಮಾಡುವಂಥದ್ದು. ನೋಡಿ, ರಾಷ್ಟ್ರ ಧ್ವಜದ ಇಟ್ಕೊಂಡು ಆಣೆ ಮಾಡುವಂಥದ್ದು, ನಾನು ಇಂತಹ ರಾಷ್ಟ್ರ ಧ್ವಜ ಮೇಲೆ ಇಟ್ಕೊಂಡು ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಮುಂದೆ ಒಳ್ಳೆಯ ಆಡಳಿತವನ್ನು ಕೊಡ್ತೇನೆ ಅನ್ನುವಂಥ ಇಂತಹ ಒಂದು ಸುಳ್ಳು ಹೇಳಿಕೆಗಳನ್ನ ನೀಡುವಂತಿಲ್ಲ. ಇದನ್ನು ಭ್ರಷ್ಟಾಚಾರ ಅಂತ ಪರಿಗಣಿಸುತ್ತೆ. ಹಾಗೆ ಮತದಾರರಿಗೆ ಮತದಾನದ ಸಂದರ್ಭದಲ್ಲಿ ವಾಹನವನ್ನ ವ್ಯವಸ್ಥೆ ಮಾಡುವಂಥದ್ದು. ನೋಡಿ, ಇಲ್ಲಿ 2 ತರದ ಅವಕಾಶ ಇದೆ. ಒಂದು, ಅವರ ಮನೆಯ ಸ್ವಂತ ಮನೆಗೆ ಉಪಯೋಗ ಮಾಡಬಹುದು, ಅಭ್ಯರ್ಥಿಯ ಸ್ವಂತ ಉಪಯೋಗಕ್ಕೆ ಮನೆಯನ್ನು ಕರ್ಕೊಬರ್ಲಿ, ಫ್ಯಾಮಿಲಿ ಕರ್ಕೊಬರ್ಲಿ, ಅಥವಾ ಅವರ ಪ್ರತಿನಿಧಿಗಳನ್ನು ಕರ್ಕೊಬರ್ಲಿ, ತೊಂದರೆ ಇಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಇಲ್ಲ. ಆದರೆ ಮತದಾರರಿಗೆ ಒಂದು ವಾಹನದ ವ್ಯವಸ್ಥೆಯನ್ನ ಮಾಡುವಂತಿಲ್ಲ, ಬಾಡಿಗೆ ವಾಹನದ ವ್ಯವಸ್ಥೆ ಮಾಡುವಂತಿಲ್ಲ. ಅವ್ರು ಈಗಂತೂ ಜನ ಬಿಡಿ, ನೀವು ಈಗ ಹಳ್ಳಿ ಕಡೆ ನಡೀತಾ ಇರುತ್ತೆ, ಕೆಲವರಿಗೆ ವಯಸ್ಸಾದವ್ರನ್ನ ಕರ್ಕೊಬರಕ್ಕಾಗಲಿಲ್ಲ ಅಂತ ಹೇಳಿ ಕರ್ಕೊಬರ್ತಾರೆ. ಪಾಪ ಅವರು ಬರೋತ್ತಿಗೆ ವಾಹನದಲ್ಲಿ ಬರ್ತಾರೆ, ಓಟ್ ಹಾಕಿ ಪಾಪ ನಡ್ಕೊಂಡೇ ಹೋಗ್ತಾರೆ. ವಾಹನ ಎಲ್ಲಿರುತ್ತೋ ಗೊತ್ತಿರೋದಿಲ್ಲ, ಅದೊಂದು ವಿಷಯ ಬಿಡಿ. ಬಟ್ ಇಂತಹ ಒಂದು ಮತದಾನದ ವ್ಯವಸ್ಥೆಯನ್ನ, ಬಾಡಿಗೆ ವಾಹನದ ವ್ಯವಸ್ಥೆಯನ್ನ ಕೊಡುವಂಥದ್ದಿಲ್ಲ ಅನ್ನುವಂಥದ್ದು, ಇದು ಕೂಡ ಭ್ರಷ್ಟಾಚಾರ ಅಂತ ಪರಿಗಣಿಸಲಾಗುತ್ತೆ. ಸಭೆಯಲ್ಲಿ ಮಾದಕ ಮತ್ತು ಏನು ಪಾನೀಯಗಳನ್ನ ಕೊಡುವಂಥದ್ದು, ನಗದನ್ನ ಹಂಚುವಂಥದ್ದು, ಇವೆಲ್ಲವೂ ಭ್ರಷ್ಟಾಚಾರ. ಚುನಾವಣೆ ಮುಂಚಿನ ದಿನ ರಾತ್ರಿ ಎಲ್ಲ ಬಾಗಿಲು ತಕೊಂಡಿರ್ತಾರೆ, ಯಾಕೆಂದ್ರೆ ಇವಂತವ್ರು ಬರ್ತಾರೆ ಅಂತಾನೆ. ಸಭೆಯ ದಿನದ ನಾಳೆ ಚುನಾವಣೆ ಇದ್ರೆ ರಾತ್ರಿ ಎಲ್ಲ ಅವ್ರಿಗೆ ಹೊಗಲೇ ಆಗಿರುತ್ತೆ. ಇದು ಅದೇನೇ ಇರ್ಲಿ, ಸಭೆಯಲ್ಲಿ ಅಥವಾ ಏನೋ ಜನರಿಗೆ ಮಾದಕ ಪಾನೀಯಗಳನ್ನ ನಗದನ್ನ ಹಂಚುವಂತಿಲ್ಲ, ಇದು ಕೂಡ ಭ್ರಷ್ಟಾಚಾರ ಅಂತ ಪರಿಗಣಿಸಲಾಗುತ್ತೆ. ಆಮೇಲೆ ಮುದ್ರಕಕಾರರ ಅಥವಾ ಪ್ರಕಾಶರ ಹೆಸರು ವಿಳಾಸವಿಲ್ಲದೆ ಸುತ್ತೋಲೆ ಮತ್ತು ಭಿತ್ತಿ ಪತ್ರಗಳನ್ನ ಚುನಾವಣೆಯ ಸಂದರ್ಭದಲ್ಲಿ ಹಾಕುವಂತಿಲ್ಲ. ನೋಡಿ, ಭಿತ್ತಿ ಪತ್ರಗಳು, ಬ್ಯಾನರ್ಗಳನ್ನ, ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕ್ಸ್ಬಿಡೋದು ಊರ್ ಮುಂದೆ. ಇಂತಹ ಭಿತ್ತಿ ಪತ್ರಗಳನ್ನ ಹಾಕ್ಬೇಕಾದ್ರೆ ತಮ್ಮ ಏನೋ ಭರವಸೆಗಳನ್ನ ಹಾಕುವಂಥದ್ದು, ಇಂತಹ ಭರವಸೆ, ಆಶ್ವಾಸನೆ ಕೊಡುವಂಥದ್ದು. ಅವರ ಆಶ್ವಾಸನೆ ಕೊಡ್ಲಿ, ಬಟ್ ಯಾವುದೇ ವ್ಯಕ್ತಿಯನ್ನ ಒಂದು ಮುಖಭಂಗ ಮಾಡುವಂತೆ, ತೇಜೋವಧೆ ಮಾಡುವಂತೆ ಯಾವುದೇ ರೀತಿಯಾದಂತಹ ಒಂದು ಅಲ್ಲಿ ಏನೋ ಒಂದು ಸೆಂಟೆನ್ಸ್ಗಳನ್ನ, ವಾಕ್ಯಗಳನ್ನ ಹಾಕುವಂತಿಲ್ಲ. ಒಬ್ಬ ವ್ಯಕ್ತಿಯನ್ನ ನೀನು ಅಂತವ, ನೀನು ಇಂಥವ,
ನೀನು ಆ ತರದ ಅನ್ಯಾಯ ಮಾಡಿದೀಯಾ, ಇಂಥವನಿಗೆ ಓಟ್ ಹಾಕ್ಬೇಡಿ ಅಂತ ಇಂತಹ ಒಂದು ವಾಕ್ಯಗಳನ್ನು ಬಳಸುವಂತಿಲ್ಲ. ಇದೆಲ್ಲವೂ ಕೂಡ ಭ್ರಷ್ಟಾಚಾರ ಅಂತ ಪರಿಗಣಿಸಲಾಗುತ್ತೆ. ವಿಳಾಸವಿಲ್ಲದೆ ಅಲ್ಲಿ ಕೆಳಗಡೆ ಏನೋ ಬ್ಯಾನರ್ನ ಕೆಳಗಡೆ ಅವರ ಮುದ್ರಕರ ಹೆಸರು ಮತ್ತು ವಿಳಾಸ, ಅವರ ಫೋನ್ ನಂಬರ್ ಇಲ್ಲದೆ ಇದ್ರೆ ಇದನ್ನು ಕೂಡ ಭ್ರಷ್ಟಾಚಾರ ಅಂತ ಪರಿಗಣಿಸಲಾಗುತ್ತೆ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ಒಂದು ವಿಷಯ ಗೊತ್ತಿರ್ಲಿ, ಈ ಚಿಹ್ನೆ ಆಮೇಲೆ ಈ ಬ್ಯಾನರು ಇವೆಲ್ಲ ರೆಡಿ ಆಗೋಕ್ಕಿಂತ ಮುಂಚೆ ಒಂದು ಪ್ರತಿಯನ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ಕೊಳ್ಬೇಕಾಗತ್ತೆ ಚುನಾವಣಾ ಆಯೋಗಕ್ಕೆ. ನೋಡಿ, ಇದು ಇಂಪಾರ್ಟೆಂಟ್. ಚುನಾವಣೆ ಆಯೋಗ ಇದೇನೋ ಸರಿ ಇಲ್ಲ ಅಂದ್ರೂ ಕೂಡ ಇದನ್ನ ರೀಪಬ್ಲಿಷ್ ಮಾಡ್ಬೇಕಾಗತ್ತೆ. ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಇದು ಭ್ರಷ್ಟಾಚಾರ ಅನ್ನುವಂಥದ್ದು ಈ ಕಾಯ್ದೆ ತಿಳಿಸಿಕೊಟ್ಟಿರುವಂಥದ್ದು. ಇನ್ನು ಪ್ರಕರಣ 23 ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ. ಇದೆಲ್ಲ ನಾವು ಪ್ರಕರಣ 22ರಲ್ಲಿ ಯಾವೆಲ್ಲ ಭ್ರಷ್ಟಾಚಾರ ನೋಡಿದ್ವಲ್ಲ, ಈ ಭ್ರಷ್ಟಾಚಾರ ಗೊತ್ತುಪಡಿಸಿದ ನ್ಯಾಯಾಲಯದಲ್ಲಿ ಸಾಬೀತಾದ್ರೆ, ನೋಡಿ ನಾನು ಆಗ್ಲೇ ನಿಮಗೆ ತಿಳಿಸ್ಕೊಟ್ಟೆ, ನಿಮಗೆ ಭ್ರಷ್ಟಾಚಾರ ಅಂತ ಸಾಬೀತಾದ್ರೆ ಅವನು ಗೆಲ್ಲೋದಿಲ್ಲ. ಆಗ್ಲೇ ಗೆಲ್ಲದಿಕ್ಕೆ ಅವನು ನ್ಯಾಯಾಲಯಕ್ಕೆ ಹೋದ, ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರ ಅಂತ ಸಾಬೀತಾಯ್ತು, ಇವನು ಭ್ರಷ್ಟಾಚಾರದಿಂದ ಗೆದ್ದಿದ್ದಾನೆ, ನ್ಯಾಯಾಲಯದಲ್ಲಿ ಚುನಾವಣೆಯಲ್ಲಿ ಭ್ರಷ್ಟಾಚಾರದಿಂದ ಗೆದ್ದಿದ್ದಾನೆ. ಹಾಗಾದ್ರೆ ಅವನ ಶಿಕ್ಷೆ ಏನು? ದಿನಾಂಕದಿಂದ, ನಿರ್ಣಯದ ದಿನಾಂಕ, ಚುನಾವಣೆಯಲ್ಲಿ ಬಂದ ಭ್ರಷ್ಟಾಚಾರಕ್ಕೆ ಹೋಗಿದೆ, ಅದು ಗೊತ್ತುಪಡಿಸಿದ ನ್ಯಾಯಾಲಯ ಏನ್ ಮಾಡಿದೆ, ಇದು ಭ್ರಷ್ಟಾಚಾರದಿಂದ ಗೆದ್ದಿದೆ, ಅಸಿಂಧು ಆಗಿದೆ, ಇದು ಅನೂರ್ಜಿತ ಚುನಾವಣೆ ಅಂತ ಘೋಷಿಸಿದೆ. ಆ ಘೋಷಿಸಿದ ದಿನಾಂಕದ ನಿರ್ಣಯದಿಂದ 5 ವರ್ಷಗಳ ಕಾಲ ಸ್ಥಳೀಯ ಪ್ರಾಧಿಕಾರದ ಸದಸ್ಯತ್ವಕ್ಕೆ ಅನರ್ಹನಾಗ್ತಾನೆ. ಸ್ಥಳೀಯ ಪ್ರಾಧಿಕಾರ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಮುನ್ಸಿಪಲ್ ಕಾರ್ಪೊರೇಷನ್, ಮುನ್ಸಿಪಲ್ ಕೌನ್ಸಿಲ್ ಇವೆಲ್ಲ ಚುನಾವಣೆಯ ಸದಸ್ಯತ್ವಕ್ಕೆ ಇವನು 5 ವರ್ಷಗಳ ಕಾಲ ಸ್ಪರ್ಧಿಸಲು ಅವಕಾಶ ನೀಡೋದಿಲ್ಲ. ಪ್ರಕರಣ 22ರ ಅಡಿಯಲ್ಲಿ ಭ್ರಷ್ಟಾಚಾರ ಸಾಬೀತಾದ್ರೆ. ಇದು ಪ್ರಕರಣ 23ರಲ್ಲಿ ತಿಳಿಸಿರುವಂತ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಆದೇಶ ಅನ್ನುವಂಥದ್ದು. ಇನ್ನು ಪ್ರಕರಣ 24 ಏನ್ ಹೇಳುತ್ತೆ? ಆದೇಶಗಳನ್ನ ತಿಳಿಸುವುದು. ಯಾವ ಆದೇಶ? ಈ ಭ್ರಷ್ಟಾಚಾರದಲ್ಲಿ ಸಂಬಂಧಿಸಿದಂತೆ ಇಂಥ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದಾನೆ, ಇಂಥ ಭ್ರಷ್ಟಾಚಾರ ಮಾಡಿದ ಏನು ಚುನಾವಣೆ ಏನಿದೆ ಅದು ಅಸಿಂಧುವಾಗಿದೆ. ಪ್ರಕರಣ 18 ಮತ್ತು 19ರ ಅಡಿಯಲ್ಲಿ ಯಾವುದೇ ಒಂದು ತೀರ್ಮಾನವನ್ನ ಅಥವಾ ಆದೇಶವನ್ನ ನ್ಯಾಯಾಲಯ ಹೊರಡಿಸಿದ್ರೆ, ಪ್ರಕರಣ 18 ಏನ್ ಹೇಳುತ್ತೆ? ಪ್ರಕರಣ 18 ಗೊತ್ತುಪಡಿಸಿದ ನ್ಯಾಯಾಲಯದ ತೀರ್ಮಾನ ಏನಿರುತ್ತೆ ಅದು ಅಸಿಂಧು ಅಂತ ಗೊಳಿಸ್ಬೋದು, ಅಥವಾ ಮರು ಚುನಾವಣೆ ಮಾಡಿ ಅಂತ ಹೇಳ್ಬೋದು, ಅಥವಾ ಈ ವ್ಯಕ್ತಿ ಭ್ರಷ್ಟಾಚಾರ ಆಗಿಲ್ಲ, ಸರಿ ಇದೆ ಚುನಾವಣೆ ಅಂತಹನೂ ಗೊಳಿಸ್ಬೋದು, ಈ ಚುನಾವಣೆ ಅನೂರ್ಜಿತ ಅಂತ ಗೊಳಿಸ್ಬೋದು. ಇಂತಹ ಒಂದು ತೀರ್ಮಾನಗಳ ಹೇಳಿಕೆಯ ಆದೇಶವನ್ನ ಒಂದು ಪ್ರತಿಯನ್ನ ಚುನಾವಣಾ ಆಯುಕ್ತರಿಗೆ, ರಾಜ್ಯ ಚುನಾವಣಾ ಆಯುಕ್ತರಿಗೆ ಮತ್ತು ಸಂಬಂಧಪಟ್ಟಂತಹ ಪಂಚಾಯಿತಿಗೆ ಕಳಿಸ್ಕೊಡ್ಬೇಕು ಅನ್ನುವಂಥದ್ದು ಪ್ರಕರಣ 22 ತಿಳಿಸುವಂಥದ್ದು. ಇದರಲ್ಲಿ ಸಬ್ ಪ್ರಕರಣ 1 ಬರುತ್ತೆ. ಪ್ರಕರಣ 24A ಅಂತ ಬರುತ್ತೆ. ಬಾಕಿ ಇರುವ ಪ್ರಕರಣಗಳ ವರ್ಗಾವಣೆ. ನೋಡಿ, ಬಾಕಿ ಇರುವ ಪ್ರಕರಣಗಳು ಎಲ್ಲಿದೆ? ಪ್ರಕರಣಗಳು ನೋಡಿ, ಇದರಲ್ಲಿ ಒಂದು ಪಾಯಿಂಟ್ಗಳನ್ನ ನಾನು ನಿಮಗೆ ಜಸ್ಟ್ ಡಿಸ್ಕಸ್ ಮಾಡ್ತೇನೆ. ಇಲ್ಲಿ 1993ರ ನಾವು ಆಕ್ಟ್ ಬಂತು. ಅವಾಗ 2 ರೀತಿಯಾದಂತಹ ಒಂದು ನ್ಯಾಯಾಲಯ ವ್ಯವಸ್ಥೆಯನ್ನ ಕಾಣ್ತಾ ಹೋಗ್ತೇವೆ ನಾವು. ಒಂದು ಹಿರಿಯ ಸಿವಿಲ್ ನ್ಯಾಯಾಲಯ, ಆಮೇಲೆ ಕಿರಿಯ ಸಿವಿಲ್ ನ್ಯಾಯಾಲಯ. 2 ಪ್ರಕಾರ ನೋಡ್ತೇವೆ. ಇದು ಹಿರಿಯ ಜಿಲ್ಲಾ ಪಂಚಾಯತಿಯಲ್ಲಿ ಬರ್ತಿತ್ತು, ಆಮೇಲೆ ಇದು ತಾಲೂಕು ಪಂಚಾಯತಿಯಲ್ಲಿ ಬರ್ತಿತ್ತು. ಇವೆಲ್ಲ ಪ್ರಕರಣಗಳು ಏನೇ ಒಂದು ಇಂತರದ ಭ್ರಷ್ಟಾಚಾರದಾಗಿರ್ಬೋದು, ಇಂಥ ಸಮಾನ ಮತಗಳ ಅಂತ ಬಂದಂತಹ ಪ್ರಕರಣಗಳು ಏನಾಗ್ತಿತ್ತು, ಇಲ್ಲಿ ಹೋಗ್ತಾ ಇತ್ತು. ಇಲ್ಲಿಗೆ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಯಾವ ಸಂದರ್ಭದಲ್ಲಿ 1993ರ ಪಂಚಾಯತಿ ಆಕ್ಟ್ ಬಂದಿಂದ 2015ರವರೆಗೂ ಇದೇ ಪ್ರೊಸೆಸಿಂಗ್ ಇತ್ತು. ನಂತರ 2015ರಲ್ಲಿ ಸುರೇಶ್ ಕುಮಾರ್ ಅವರ ಸಮಿತಿಯನ್ನ ಆಧರಿಸಿ ಈ ಒಂದು ಸಿವಿಲ್ ನ್ಯಾಯಾಲಯ ಬೇಡ, ಇಲ್ಲಿ ಇನ್ನೊಂದು ಒಂದು ನ್ಯಾಯಾಲಯನ ಸೇರಿಸೋಣ. ಅದು ಯಾವುದು? ಗೊತ್ತುಪಡಿಸಿದ ನ್ಯಾಯಾಲಯ. ಇದು ಪಂಚಾಯಿತಿಗಳ ವ್ಯವಸ್ಥೆಯಲ್ಲಿ
ಬರುವಂತದ್ದು. ನಾನು ಇಷ್ಟೋ ತನಕ ಗೊತ್ತುಪಡಿಸಿದ ನ್ಯಾಯಾಲಯ ಅಂದ್ರೆ ಪಂಚಾಯತಿನ ಕಾರ್ಯ ಒಂದು ಪ್ರಕರಣಗಳನ್ನ ಅದು ಸ್ವೀಕರಿಸುವಂಥದ್ದು. ಗೊತ್ತುಪಡಿಸಿದ ನ್ಯಾಯಾಲಯ, ಇಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ ಇದನ್ನ ಬಗೆಹರಿಸಬೇಕು ಅನ್ನುವಂಥದ್ದು. ಅದೇ ನಾನು ಇಲ್ಲಿ ಚರ್ಚೆ ಮಾಡಿರೋ ಸುರೇಶ್ ಕುಮಾರ್ ಅವರ ಸಮಿತಿಯನ್ನ ಆಧರಿಸಿ 1993ರಿಂದ 2013ರವರೆಗೆ ಇಲ್ಲಿ ಸಾಕಷ್ಟು ಪ್ರಕರಣಗಳು ಬಂದು ಈ ಹಿರಿಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಗೊತ್ತುಪಡಿಸಿದ ನ್ಯಾಯಾಲಯದಿಂದ ಸಾಕಷ್ಟು ಪ್ರಕರಣಗಳು ಬಂದವು. ಆ ಪ್ರಕರಣಗಳನ್ನ ಏನೋ ವರ್ಗಾವಣೆ ಮಾಡಿದ್ರು. ಇನ್ನು ಹೊಸದೊಂದು ನ್ಯಾಯಾಲಯ ವ್ಯವಸ್ಥೆಯಾಗಿ ಬಂತಿಲ್ಲಿ ಈ ಪ್ರಕರಣಗಳು ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಹೋಗ್ಬೇಕು. ಆ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಒಂದು ಪ್ರಕರಣಗಳು ವರ್ಗಾವಣೆ ಆದವಲ್ಲ, ಅದೇ ಇರುವಂಥದ್ದು. ಅದನ್ನೇ ನಾನು ತಿಳಿಸಿರುವಂಥದ್ದು. ನಿಮ್ಗೆ ಅರ್ಥ ಆಗಿಲ್ಲ ಅನ್ಕೋತೀನಿ, ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇಲ್ಲಿ 1993ರಿಂದ 2015ರವರೆಗೆ 2 ರೀತಿಯಾದಂತಹ ಒಂದು ನ್ಯಾಯಾಲಯ ವ್ಯವಸ್ಥೆ ಇತ್ತು. ಒಂದು ಹಿರಿಯ ಸಿವಿಲ್ ನ್ಯಾಯಾಲಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯ. ಇವೆರಡು ನ್ಯಾಯಾಲಯಗಳ ವ್ಯವಸ್ಥೆ ಇತ್ತು. ಈ ಎರಡು ನ್ಯಾಯಾಲಯ ವ್ಯವಸ್ಥೆ ಇದ್ದಾಗ ಹೆಚ್ಚಿನದಾಗಿ ಒಂದು ಪ್ರಕರಣಗಳು ಸಂಖ್ಯೆ ಜಾಸ್ತಿ ಆಯ್ತು. ಹಾಗಾಗಿ ಗೊತ್ತುಪಡಿಸಿದ ನ್ಯಾಯಾಲಯ ಒಂದನ್ನ ತೆಗೆದುಕೊಂಡು ಬಂದ್ರು ಸುರೇಶ್ ಕುಮಾರ್ ಅವರ ಸಮಿತಿ ಆಧರಿಸಿ 2015ರಲ್ಲಿ ಗೊತ್ತುಪಡಿಸಿದ ನ್ಯಾಯಾಲಯ. ಆವಾಗ ಇಲ್ಲಿ ಉಳಿದಂತಹ ಪ್ರಕರಣಗಳು ಹಿರಿಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಗಳಲ್ಲಿ ಯಾವೆಲ್ಲ ಪ್ರಕರಣಗಳು ಬಾಕಿ ಉಳ್ಕೊಂಡಿದ್ವು ಅದನ್ನ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ವರ್ಗಾವಣೆಯನ್ನ ಮಾಡಿದ್ರು. ಅದೇ ಇದರ ಬಗ್ಗೆ ತಿಳಿಸಿರುವಂಥದ್ದು. ಪ್ರಕರಣ 24A ಬಾಕಿ ಇರುವಂತಹ ಪ್ರಕರಣಗಳನ್ನ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ವರ್ಗಾಯಿಸಲಾಯಿತು. ಹಾಗೆಯೇ ನೋಡಿ, ಪ್ರಕರಣಗಳ ತೀರ್ಮಾನವನ್ನ ಗೊತ್ತುಪಡಿಸಿದ ನ್ಯಾಯಾಲಯ ಮಾಡಬೇಕು. ಅದು ತೀರ್ಮಾನ ನೀವೇ ಮಾಡಬೇಕು, ಇದು ನನಗೆ ಸಂಬಂಧಪಟ್ಟಿಲ್ಲ, ಹಿರಿಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯಗಳು ತಿಳಿಸಿರುವಂಥದ್ದು. ಇದು 24A ತಿಳಿಸಿರುವಂಥದ್ದು. ಇನ್ನು ಲಾಸ್ಟ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ನೋಡಿ, ಪ್ರಕರಣ 25ರಲ್ಲಿ ಸ್ಥಾನವು ಖಾಲಿಯಾದರೆ ಹೊಸ ಚುನಾವಣೆ ಅನ್ನುವಂಥದ್ ಬಗ್ಗೆ ತಿಳಿಸುತ್ತೆ. 13ನೇ ಪ್ರಕರಣದ ಅಡಿಯಲ್ಲಿ ಸದಸ್ಯತ್ವ ಖಾಲಿಯಾದ್ರೆ ಚುನಾವಣೆಯನ್ನ ನಡೆಸಬೇಕು ಅನ್ನುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದೆ. 13ನೇ ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಏನೆಲ್ಲ ಇದೆ 13ನೇ ಪ್ರಕರಣದಲ್ಲಿ. 13ನೇ ಪ್ರಕರಣ ನಾನು ಇಲ್ಲೊಂದು ಸ್ವಲ್ಪ ಬರ್ದಿದ್ದೀನಿ ಪಾಯಿಂಟ್ಸ್ ನೋಡಿ. 12ನೇ ಪ್ರಕರಣದಡಿ ಅವನು ಅನರ್ಹನಾಗಿದ್ರೆ, ನಾನು ಅನರ್ಹದ ಬಗ್ಗೆ ಒಂದು 14 ಪಾಯಿಂಟ್ಗಳನ್ನು ತಿಳಿಸಿದ್ದೆ ನಿಮಗೆ. ಏನೋ ಸ್ಥಳೀಯ ಪ್ರಾಧಿಕಾರದಿಂದ ಇದಾಗಿದ್ರೆ, ಅನರ್ಹನಾಗಿದ್ರೆ, ಅಥವಾ ಡಾಕ್ಟ್ರು ಅಥವಾ ಲಾಯರು ಅವರ ಪ್ರಾಧಿಕಾರದಿಂದ ತೆಗೆದುಹಾಕಿದ್ರೆ, ಶೌಚಾಲಯ ನಿರ್ಮಿಸ್ತಾ ಇದ್ರೆ, ಅವನ್ ಕಂದಾಯ ಕಟ್ತಾ ಇದ್ರೆ, ಈ ತರ ರೀತಿಯಲ್ಲಿ 12ನೇ ಪ್ರಕರಣದಲ್ಲಿ ಬರುವಂತದ್ದು. ಅನರ್ಹನಾಗಿದ್ರೆ, ಅಂತಹ ಸಂದರ್ಭದಲ್ಲಿ ಅನರ್ಹನಾಗಿದ್ರೆ ಆ ಸ್ಥಾನ ಖಾಲಿಯಾಗಿದೆ ಅಂತ ಪರಿಗಣಿಸಲಾಗುತ್ತೆ. ಹಾಗೆ ಪ್ರಕರಣ 53ರ ಅಡಿಯಲ್ಲಿ ಏನ್ ತಿಳಿಸುತ್ತೆ, ಇಲ್ಲಿ ಅವನ ಸ್ವಂತ ಹಿತಾಸಕ್ತಿ ಇರಬಾರ್ದು. ಅಂದ್ರೆ ಒಂದು ಪಂಚಾಯಿತಿಯ ಪ್ರಕರಣ ಬಂದಿದೆ, ಯಾವುದೋ ಒಂದು ಕೇಸ್ ಬಂದಿದೆ, ವ್ಯವಹಾರ ಬಂದಿದೆ, ಆ ವ್ಯವಹಾರದಲ್ಲಿ ತನ್ನ ಒಂದು ಸ್ವಂತ ಹಿತಾಸಕ್ತಿ ಇರಬಾರ್ದು ಅನ್ನುವಂಥದ್ದು ಕೂಡ ಪ್ರಕರಣ 53ರ ಅಡಿಯಲ್ಲಿ ತಿಳಿಸಿರುವಂಥದ್ದು. ಹಾಗೆ ನಿರಂತರ 3 ಮೀಟಿಂಗ್ಗೆ ಭಾಗವಹಿಸ್ತಾ ಇದ್ರೆ, ಅದು 6 ತಿಂಗಳ ಕಾಲ ಆ ಕ್ಷೇತ್ರ ಬಿಟ್ಟಿದ್ರೆ ಆ ಸ್ಥಾನ ಖಾಲಿಯಾಗಿದೆ ಅಂತ ಪರಿಗಣಿಸ್ತೇವೆ ಅನ್ನುವಂಥದ್ದು. ಇದು ಪ್ರಕರಣ 13ರಲ್ಲಿ ತಿಳಿಸಿರುವಂತಹ ಮಾಹಿತಿ. ಈ 13ನೇ ಪ್ರಕರಣಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದ್ರೆ, ಈ ಸ್ಥಾನವು ಖಾಲಿ ಆದ್ರೆ ಹೊಸ ಚುನಾವಣೆ ಮಾಡಬೇಕು ಅನ್ನುವಂಥದ್ದು ಕೂಡ ನ್ಯಾಯಾಲಯ ತಿಳಿಸುತ್ತೆ. 13ನೇ ಪ್ರಕರಣದ ಅಡಿಯಲ್ಲಿ ಈ ರೀತಿಯಾದಂತಹ ಸ್ಥಾನ ಖಾಲಿ ಆದಾಗ ಹೊಸ ಚುನಾವಣೆ ನಡೆಸುವಂಥದ್ದು ಕೂಡ ತಿಳಿಸಿರುವಂಥದ್ದು. 13ನೇ ಪ್ರಕರಣದ ಅಡಿಯಲ್ಲಿ ಏನಾದ್ರೂ ಸ್ಥಾನ ಖಾಲಿ ಆದ್ರೆ ಪ್ರಕರಣ 25 ಏನ್ ಹೇಳುತ್ತೆ ಅಂದ್ರೆ, ಸ್ಥಾನವು ಖಾಲಿಯಾಗಿದೆ, ಹೊಸ ಚುನಾವಣೆ ಮಾಡಿ ನೀವು ಅನ್ನುವಂತ ಒಂದು ಆದೇಶ ಕೊಡುವಂಥದ್ದು. ಇದಿಷ್ಟು ಪ್ರಕರಣ ನಾವು ನೋಡ್ತಾ ಬಂದ್ವಿ. ನೋಡಿ, ನಾನು ಒಂದ್ಸರಿ ಲಾಸ್ಟ್ ಆಗಿ ಹೇಳ್ಬಿಡ್ತೇನೆ. ಇತರೆ ಅಭ್ಯರ್ಥಿ ಚುನಾಯಿತನಾಗಿದ್ದಾನೆ, ಭ್ರಷ್ಟಾಚಾರ ಮಾಡಿ ಚುನಾಯಿತನಾಗಿದ್ದಾನೆ, ಇನ್ನ ಹೊಸ ಚುನಾವಣೆ ಮಾಡಿ ಅಥವಾ ಈ ಚುನಾವಣೆಗೆ ಅವನಿಂದ ಅನ್ಯಾಯ ಆಗಿದೆ, ಅವನನ್ನೇ ಗೆಲ್ಲಿಸಿ ಅಥವಾ ಅನ್ನುವಂತಹ ಒಂದು ತೀರ್ಮಾನವನ್ನ ನ್ಯಾಯಾಲಯ ಕೊಡಬಹುದು. ಹಾಗೆ ಸಮಾನ ಮತಗಳು ಬಂದ ಸಂದರ್ಭದಲ್ಲಿ ಚೀಟಿ ಎತ್ತುವ ಮೂಲಕ ಒಂದು ತೀರ್ಮಾನವನ್ನ ಕೈಗೊಳ್ಳುವಂತಹ ಅಧಿಕಾರ ಗೊತ್ತುಪಡಿಸಿದ ನ್ಯಾಯಾಲಯಕ್ಕಿರುತ್ತೆ. ಹಾಗೆ
ಭ್ರಷ್ಟಾಚಾರಗಳು ಇದು 123ನೇ ಪ್ರಕರಣದಡಿ, ಅದು ಎಷ್ಟು ಅಂತ ನೀವು 1951ರ ಒಂದು ಕಾಯ್ದೆ ಅಡಿ 123ನೇ ಪ್ರಕರಣದಡಿ ಭ್ರಷ್ಟಾಚಾರಗಳು ಯಾವೆಲ್ಲ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ವಿ. ಹಾಗೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತಹ ಆದೇಶವನ್ನ ಕೊಡುವಂತಹ ಅಧಿಕಾರ ಯಾರಿಗಿದೆ, ಆದೇಶಗಳನ್ನ ತಿಳಿಸುವಂಥದ್ದು ಯಾರಿಗೆ, ಒಂದು ರಾಜ್ಯ ಚುನಾವಣಾ ಆಯೋಗಕ್ಕೆ, ಹಾಗೆ ಒಂದು ಗ್ರಾಮ ಪಂಚಾಯಿತಿಗೆ ಅನ್ನುವಂಥದ್ದು. ಬಾಕಿ ಇರುವ ಪ್ರಕರಣಗಳು 1993ರಿಂದ 2015ರವರೆಗೆ ಇರುವಂತಹ ಒಂದು ಪ್ರಕರಣಗಳನ್ನ ಗೊತ್ತುಪಡಿಸಿದ ನ್ಯಾಯಾಲಯಕ್ಕೆ ಒಂದು ವರ್ಗಾವಣೆ ಮಾಡಿ ಅಲ್ಲಿನ ತೀರ್ಮಾನಗಳನ್ನ ಗೊತ್ತುಪಡಿಸಿದ ನ್ಯಾಯಾಲಯ ತೀರ್ಮಾನ ಮಾಡಬೇಕು ಅನ್ನುವಂಥದ್ದು ಕೂಡ ತಿಳಿಸಿರುವಂಥದ್ದು. ಪ್ರಕರಣ 24A, ಸ್ಥಾನವು ಖಾಲಿಯಾದರೆ ಯಾವುದೋ ಹೊಸ ಚುನಾವಣೆಯನ್ನ ಮಾಡಿ 13ನೇ ಪ್ರಕರಣದಡಿಯಲ್ಲಿ ಏನಾದರೂ ಏನು ಲೋಪದೋಷಗಳು ಕಂಡು ಬಂದಾಗ ಹೊಸ ಚುನಾವಣೆ ಮಾಡಿ ಅನ್ನುವಂಥದ್ದು ಕೂಡ ಪ್ರಕರಣ 25 ಹೇಳುತ್ತೆ ಅನ್ನುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು. ನಿಮಗೆ ನನ್ನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ